ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ 2025 ಡಿಸೆಂಬರ್ ಕೊನೆಯ ಅಮಾವಾಸ್ಯೆ ಬರ್ತಾ ಇದೆ. ಕೊನೆಯ ಅಮಾವಾಸ್ಯೆ ಪುಷ್ಯ ಅಮಾವಾಸ್ಯೆ ಅಂತ ಬರ್ತಾ ಇದೆ. ಈ ಅಮಾವಾಸ್ಯೆಯಲ್ಲಿ ಆಂಜನೇಯ ಸ್ವಾಮಿ ಕೃಪೆಯಿಂದ ಈ 4 ರಾಶಿಗಳಿಗೆ ಬಹಳ ರಾಜಯೋಗ ಬರಲಿದೆ. ಯಾವುದು ಈ 4 ರಾಶಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಸಣ್ಣ ಪುಟ್ಟ ಸಾಲ ಆಗಿರುತ್ತೆ. ಸಾಲದಿಂದ ಹೊರಗಡೆ ಬರ್ತೀರಾ, ಕೊಟ್ಟಿರುವಂಥ ದುಡ್ಡು ಹಣಕಾಸು ಮತ್ತೆ ಹಿಂಪಡಿಬೋದು. ಎರಡನೇದಾಗಿ ಸಿಂಹ ರಾಶಿಯಲ್ಲಿ ಯಾವುದೇ ಒಂದು ಕೆಲಸ ಪ್ರಯತ್ನ ಪಡ್ತಾ ಇರ್ತೀರಾ, ಫಲ ಸಿಗೋದಿಲ್ಲ. ಎಷ್ಟೇ ಒಂದು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಫಲ ಅನ್ನೋದು ಸಿಗೋದಿಲ್ಲ. ಈ ರಾಶಿಯವರಿಗೆ ಈ ಕೊನೆಯದಾಗಿ ಡಿಸೆಂಬರು ಅಮಾವಾಸ್ಯೆ ದಿನ ಒಳ್ಳೆ ರೀತಿಯಲ್ಲಿ ಮಾಡೋ ಕೆಲಸದಲ್ಲಿ ಸಕ್ಸಸ್ ಬಹಳ ಆಗುತ್ತೆ. ಜೀವನದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಅನ್ನೋದು ಆಗ್ತೀರಾ. ಮೂರನೇದಾಗಿ ಕುಂಭರಾಶಿಗೆ ಮದುವೆ ಯೋಗ ತುಂಬಾ ಪ್ರಯತ್ನ ಪಡ್ತಾ ಇರ್ತೀರಾ. ಮದುವೆ 30 ವರ್ಷ ಆಗಿರುತ್ತೆ, 35 ವರ್ಷ ಆಗಿರುತ್ತೆ, ಮದುವೆ ಕಂಕಣ ಭಾಗ್ಯ ಕೂಡಿ ಬರ್ತಾರಲ್ಲ, ಅಂಥ ಟೈಮಲ್ಲಿ ಈ ಕೊನೆ ಅಮಾವಾಸ್ಯೆ ದಿನ ಯಾವುದಾದ್ರು ಒಂದು ರೀತಿಯಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ನಾಲ್ಕನೇದಾಗಿ ಕನ್ಯಾ ರಾಶಿ ವಯಸ್ಸು ಚಿಕ್ಕದಾಗಿದ್ದರೂ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಸುಸ್ತಾಗೋದು, ಆಯಸ್ಸಾಗೋದು ಆ ಥರ ಆಗ್ತಾ ಇರುತ್ತೆ. ಅಂಥವ್ರಿಗೆ ಆರೋಗ್ಯದಿಂದ ಮುಕ್ತಿ ಆಗ್ತೀರಾ. ಈ 4 ರಾಶಿಗಳಿಗೆ ಬಹಳ ರಾಜಯೋಗ ಬರುತ್ತದೆ. ಮತ್ತು ಇನ್ನೇನೆಂದರೆ, ಈಗ ಕೆಲವು ರಾಶಿಗಳಿಗೆ ರಾಜಯೋಗ ಇಲ್ಲ ಅಂತ ಮನಸ್ಸಲ್ಲಿ ಪ್ರಶ್ನೆ ಕಾಡ್ತಾ ಇರುತ್ತೆ. ಅಂಥವರು ಆಂಜನೇಯ ಸ್ವಾಮಿ ಕೃಪೆಯಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ರಾಜಯೋಗ ಬರುತ್ತದೆ. ಅದು ಬರಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಆಂಜನೇಯ ಸ್ವಾಮಿ ಕೃಪೆಯು ನಿಮ್ಮ ಮೇಲೆ ಸದಾ ಇರುತ್ತದೆ. ನಮಸ್ಕಾರ ವೀಕ್ಷಕರೇ.